ಇಲ್ಲಿ ಕೇಳಿಲಿ ಬಸವರಾಜ್ ಅವ್ರ ಜೋಡಿ ಮಾತಾಡಿನ ಹಾ ಆಧಾರ್ ಕಾರ್ಡ್ ನಿಂದು ಕೊಡಂತ ಹೇಳ್ತಾರೆ ಅವರು. ಅದಕ್ಕಂತ ಅಂದ್ರೆ ಈಗ ಅಡ್ರೆಸ್ ಏನ್ರ ಬೇಕಾದಂತಂದ್ರ ಈಗ ಪೋಸ್ಟಲ್ ಏನ್ ಮಾಡ್ಯಾರಲ್ಲ ಅದು ಬಿಹೈಂಡ್ ದ ಸೀನ್ ವರ್ಕ್ ಅದು ಗೊತ್ತಲ್ಲ. ನೆಟ್ವರ್ಕ್ ಥ್ರೂ ಬೇಸಿಸ್ ಮೇಲೆ ಆಧಾರ್ ಕಾರ್ಡ್ ಅಂದ್ರೆ ಒಂದು ಪ್ರೂಫ್ ಇದ್ದಂಗ ಈ ಲೊಕೇಶನ್ ಹಿಂಗ ಅದೀನಿ ಅಂತ ಹೇಳಿ ಗೊತ್ತಲ್ಲ. ಅದು ಕೇಳ್ಯಾರ ಅದಿಲ್ಲ ಅಂತಂದ್ರ ಅದು ಮಾಡಿಸ್ಕೊಂಡು ಒಂದು ಕೊಡು ಪ್ರಾಪರ್ ಸತ್ತೂರ್ದು ಗೊತ್ತಲ್ಲ. ಯಾಕ ಪಟ್ರಿ ಮೇಲೆ ಆದಷ್ಟು ಇದ್ರೆ ಚಲೋ. ಯಾಕಂದ್ರ ಎಲ್ಲಾ ಟೈಪ್ ಫಾರ್ಮೆಟ್ಸು ಅವ ಮಂದಿ ಕಡೆ ಗೊತ್ತಲ್ಲ. ನಮ್ ಪಟ್ರಿ ಮೇಲೆ ನಾವು ಇರ್ಬೇಕು ಅಂದ್ರ ಮೇನ್ ನೀನು ಗೊತ್ತಲ್ಲ. ನಂದ್ ಏನಿಲ್ಲ ಇಲ್ಲಿ ನನ್ನ ರೊಕ್ಕ ನನಗ್ ಬರ್ಬೇಕು, ನನಗೆ ಯಾರ ಇಂಟ್ರೆಸ್ಟ್ ರೇಟ್ ನನಗಿರ್ಬೇಕು, ನೀನ್ ನನ್ ಸೈಡ್ ಇರ್ಬೇಕು, ಬಸವರಾಜ್ ಅವರು ನನ್ ಕಡೆ ಇರ್ಬೇಕು, ಹಿಂಗ ನಂದು ಗೊತ್ತಿಲ್ಲ ಪಾಯಿಂಟ್. ಆಮೇಲೆ ಇನ್ನೊಂದ್ ಹೇಳ್ತೀನಿ, ಈ ವ್ಯವಹಾರನಾಗ ನೀ ಅವ್ರ ಸೈಡ್ ಇರ್ಬೇಡ ಗೊತ್ತಿಲ್ಲ. ಕಂಪ್ಲೀಟ್ ಅದು ರೊಕ್ಕ ಹೋಗ್ಲಿ ಬಿಡ್ಲಿ ಸುಡ್ಲಿ ಮುಂದೆ ನನ್ ಮೇಲೆ ಬಂದ್ಮೇಲೆ ಹೋಗ್ಲಿ, 0 ಆಗ್ಲಿ ಇಲ್ಲ 1 crore ಆಗ್ಲಿ, ಅದು ಏನೂ ಇಲ್ಲ, ಸಂಬಂಧ ಇಲ್ಲ. ನನಗೆ ಒಟ್ಟು ಈ ಕೆಲಸ ಕರೆಕ್ಟ್ ಆಗಿ ವ್ಯವಹಾರ ಮುಗಿಸ್ಬೇಕಾರೆ ನಂಗೆ ಅದನ್ನ ನನ್ನ ಟಾರ್ಗೆಟ್ ಹೋದಲ್ಲ. ಫೈನ್, ಅಷ್ಟು ಮಾಡ. ಅದು ಆಧಾರ್ ಕಾರ್ಡ್ ಅನ್ನ ಇಲ್ಲ ಹೆಂಗ ನಿಂದ ಹೆಂಗ ಅದು ಮಾಡಿಸ್ಬಿಡಂಗಿತ್ತು ಪಟಕ್ನ ಮಾಡಿಸು. ನೀನು ಬೇಕು ಅವ್ರು ಬೇಕು ಗೊತ್ತದಿಲ್ಲ ಪಾಯಿಂಟ್ ನಾ ಏನ್ ಹೇಳಿದ್ರು ಅಂತ ಹೇಳಿ. ಸೊ ಹಿಂಗದ. ಇವತ್ತಾದ್ರೆ ಇವತ್ತ ಕಳ್ಸು, ಇಲ್ಲಪ್ಪ ನಾಳೆ ಕಳ್ಸು. ಅದು ಕನೆಕ್ಷನ್ ಇರ್ತಾವ ಮಾಡಿಸ್ಬಿಡ, ಭಾಳ ತಿನ್ನಂಗಿಲ್ಲ. ಅಲ್ಲ ನಿಮ್ಮ ಮಂದಿ ಇರ್ತಾರಲ್ಲ. ಆಯ್ತು, ಅದು ನೋಡು ಒಟ್ಟ ಬೇಸಿಕಲಿ. ನಾಳೆ ತನಕ ಆಗ್ತಂತಿ ಪರ್ಫೆಕ್ಟ್ ಆಗಿ ಕೆಲಸ ಮಾಡೋಣ. ಅವ್ರು ಕೇಳಾರ ಕೊಡ್ಬೇಕು, ಹಂಗ ಹೇಳಿವತ್ತನ. ಯಾಕ ಅವ್ ಕರೆಕ್ಟ್ ಅವ್ರ ಪಟ್ರಿ ಮೇಲೆ ಇರೋರು ಬಂದವ್ರು ಆಕ್ಚುಲಿ. ನಾ ಪಟ್ರಿ ಬಿಟ್ಟಿದ್ದಕ್ಕೆ ಇವೆಲ್ಲ ಲಫ್ಡ್ ಆಗ್ಯದ ಗೊತ್ತಿಲ್ಲ. ಸೊ ಹಿಂಗದ. ಫೈನ್, ಆಯ್ತು, ಅಷ್ಟು ಮಾಡೋಣ. ಅಷ್ಟು ಮಾಡೋಣ ತಗೋ. ಓಕೆ ಫೈನ್. ನಾ ಟ್ರೈನ್ ಟಿಕೆಟ್ ಬುಕ್ ಆದ್ಮೇಲೆ ನಿಮ್ಮ ಕಾಲ್ ಹಚ್ತೇನೆ. ಆಮೇಲೆ ಇದು ಯಾವಾಗ್ಲಿಂದ ಟ್ರಾನ್ಸ್ಫರ್ ಮಾಡೋಣ ಅಂತ ಇಟ್ಕೊಳ್ಳೋಣ? ಈ ಮಂತ್ ಅಲ್ಲೇ ಮಾಡೋಣ. ಒಂದು 15th ಅಂತ ಇಟ್ಕೋತೀನಿ ನೋಡೋಣ. ಈ ಬರೋ 15th ಏನು 15th ಬೇಡ, 20th ಇಟ್ಕೋ. ನಾನು 18th 19th 20th ಬರ್ತಾ ಇದ್ದೇನೆ. ಇಲ್ಲ, ನಾ ಈ ಟ್ರೈನ್ ಟಿಕೆಟ್ ಬುಕ್ ಮಾಡಿ ಈ ವೀಕ್ನಾಗ ಫಸ್ಟ್ ಅದು ಮೀಟಿಂಗ್ ಶೆಡ್ಯೂಲ್ ಮಾಡಿ ಅದು ಪೇಪರ್ ವರ್ಕ್ ಮುಗಿಸ್ಬೇಕನ. ಆ ಡೇಟ್ 20th ಹಾಕೋಣ, ಪ್ರಾಬ್ಲಮ್ ಇಲ್ಲ ಗೊತ್ತಿಲ್ಲ. ಮಾಡೋ ತನಕ ಹೇಳಿಕತ್ತನ. ನೀ ನೆಕ್ಸ್ಟ್ ಮಂತ್ ಇಟ್ಕೊಂಡ್ರೆ ನನಗೇನ್ ಚಿಂತಿಲ್ಲ. ನನಗೆ ಕೆಲಸ ಪದ್ಧತಿ ಸರಿ ಆಗ್ಬೇಕು ನನಗೆ. ಗೊತ್ತಿಲ್ಲ ಪಾಯಿಂಟ್. ಈ ವೀಕ್ ಬೇಡ, ನೆಕ್ಸ್ಟ್ ಇಲ್ಲಿ ಕೇಳ ಅವೆಲ್ಲ ಬೇಡ, ಅವೆಲ್ಲ ಏನು ಬೇಡ, ಲಫಡ ಬೇಡ. ಕೇಳಿ ಹೇಳ್ತೀನಿ ಕೇಳಿ. ನಾ ಟ್ರೈನ್ ಟಿಕೆಟ್ ಒಂದು ಬುಕ್ ಮಾಡ್ತೀನಿ, ಅಲ್ಲಿ ಬಾ. ಅದು ನಮ್ಗ ಅವ್ರ ಸಿಸ್ಟಮ್ ಬಗ್ಗೆನೂ ಗೊತ್ತು ನಮಗ. ಇಲ್ಲೇ ಬಾಜುನೇ ರೈಲ್ವೆ ಸ್ಟೇಷನ್ ಅದ. ಅವ್ರು ಯಾವಾಗ ಟ್ರೈನ್ ಹಚ್ತಾರ, ಯಾವ ಹೊಡಿತಾರ ನಮ್ಗೆಲ್ಲ ಗೊತ್ತು. ಇಲ್ಲೇ ಕೂತ್ಕೊಂಡು ಅಬ್ಸರ್ವ್ ಮಾಡ್ತಿರ್ತಾನ. ಗೊತ್ತಲ್ಲ ಪಾಯಿಂಟ್. ಅದು ಗೊತ್ತು, ನೆಟ್ವರ್ಕಿಂಗ್ ಬೇಸಿಸ್ ಮೇಲೆ ಇರ್ತದ. ಅದು ಸುಮ್ಮನೆ ಹಂಗೆ ಹಂಗಿಲ್ಲ. ಅದು ಅಷ್ಟು ಮಾಡೋನು. ಈಗ ಏನಂತಂದ್ರೆ ಅವ್ರು ಟ್ರೈನ್ ಟಿಕೆಟ್ ಯಾವಾಗ ಆಗ್ತದ ಆಗ್ಲಿ, ಒಟ್ಟ ನೀ ಅದಕ್ಕೆ ಹೇಳಿ ನೀ ರೆಡಿ ಇರ್ಬೇಕು, ನಿಮ್ ಅಲ್ಲಿನೂ ರೆಡಿ ಇರ್ಬೇಕು, ಅಲ್ಲಿ ಮಂದಿದವ್ರು ರೆಡಿ ಇರ್ಬೇಕು ಕೊಡ್ಬೇಕಂತ ಹೇಳಿ. ಈ ಕಡೆ ಸೈಡ್ ಇವ್ರು ರೆಡಿ ಇರ್ಬೇಕು, ನಾ ರೆಡಿ ಇರ್ಬೇಕು. ಉಳ್ಕಿದ ಏನ್ ಎಕ್ಸ್ಟರ್ನಲ್ ಇರ್ತಾವ ಅವ್ರು ನೋಡ್ಕೊಂಡು ಅವ್ರು ಸೆಟಪ್ ಮಾಡ್ಲಿ ಬೇಸಿಕಲಿ ಗೊತ್ತಲ್ಲ. ಕೆಲಸ ನಮ್ದು ಪರ್ಫೆಕ್ಟ್ ಆಗ್ಬೇಕು ಒಟ್ಟ. ಇಲ್ಲಪ್ಪ ಕೆಲಸ ಮಾಡೋದು ಬೇಡ ಬೇಡೋದು. ಸೊ ಹಿಂಗ ಇವು ಕರೆಕ್ಟ್ ಆಗಿ ಪದ್ಧತಿ ಲೈನ್ ಮೇಲೆ ಇದ್ರೆ ಎಲ್ಲರಿಗೂ ಚಲೋ. ಇಲ್ಲಪ್ಪ ಅಂದ್ರೆ ಇಂಥ ಪಾಲ್ಟಿಗಿರಿ ಕೆಲಸಗಳು ಆಗ್ತಾವ ಉಲ್ಟಾ ಬುಲ್ಟ. ಅಷ್ಟ್ ಮಾಡೋಣ. ಈಗ ಆ ತನಕ ನಿಂದು ಕೆಲಸ ಏನಪ್ಪಾ ಅಂತಂದ್ರೆ ನೀ ಆಧಾರ್ ಕಾರ್ಡ್ ಕೊಡೋದು. ನಂದು ಏನ್ ಕೆಲಸಪ್ಪ ಅಂದ್ರೆ ಟ್ರೈನ್ ಟಿಕೆಟ್ ಬುಕ್ ಮಾಡೋದು. 20th ತಾರೀಕು ಅಂತ ಇಟ್ಕೋತೀನಿ. June 20th ಟ್ರಾನ್ಸ್ಫರ್ ಮಾಡೋದು. ಅಲ್ಲಿಂದ 4 months ಮುಗಿಬೇಕು. ಫಸ್ಟ್ ಟ್ರಾನ್ಸಾಕ್ಷನ್ ಡೇಟು ಲಾಸ್ಟ್ ಟ್ರಾನ್ಸಾಕ್ಷನ್ ಡೇಟ್ ಫ್ಲಾಟ್ 18% ಇಟ್ಕೊಂಡು ಹಚ್ಕೊಂಡು ಅದು ಕ್ಯಾಲ್ಕುಲೇಷನ್ ಮಾಡಿ ಅಲ್ಲಿ ಬರ್ಸೋದು ಬೇಸಿಕಲಿ ಡಾಕ್ಯುಮೆಂಟ್ನಾಗ. ಇಷ್ಟು ಮಾಡಿ ಮುಗಿಸ್ಬಿಡೋನು. ಮುಗಿಸಿ ಕೈ ತಗೋನು. ಆ ರೊಕ್ಕ ಬ್ಯಾಂಕ್ನಾಗ ಬರ್ತದ, ನನ್ನ ಹೆಸರಿನಾಗ ಇರ್ತದ. ಮುಂದಿನ ನಾನು ಏನ್ ಮಾಡ್ಬೇಕು ನಾ ಮಾಡ್ತೀನಿ ವಾರ್ಡ್. ಫೈನ್. ಓಕೆ ಫೈನ್ ಅಲ್ಲ. ಓಕೆ ಫೈನ್.